ಲಕ್ನೋನಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವೆ ಎರಡನೇ ಏಕದಿನ ಪಂದ್ಯದಲ್ಲಿ ಆದಂತಹ ದಾಖಲೆ ಬಗ್ಗೆ ಹೇಳಬೇಕಂದ್ರೆ 7 ಬಾರಿ ಒನ್-ಡೇ ಇಂಟರ್ನ್ಯಾಷನಲಲ್ಲಿ ಭಾರತ 400+ ರನ್ ರೀಚ್ ಆಗಿದೆ. ಆಮೇಲೆ ಗಿಲ್ ಅವರು 9ನೇ ಶತಕವನ್ನು ಬಾರಿಸ್ತಾರೆ. 154 ರನ್ನು, 77 ಬಾಲಲ್ಲಿ ಶತಕ ಹೊಡಿತಾರೆ. 22 ಫೋರು, 2 ಸಿಕ್ಸು. ಅವರು ಈ ಹಿಂದೆ 208 ನ್ಯೂಜಿಲ್ಯಾಂಡ್ ವಿರುದ್ಧ ಇದೇ ಪಿಚ್ಚಲ್ಲಿ ಅವರು ಹೊಡೆದಿರುತ್ತಾರೆ. ಇದು ಕೂಡ ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ಅವ್ರದ್ದು ODIದು. ನೆಕ್ಸ್ಟ್ ಅದು ಬಿಟ್ಟರೆ ಈಗ ಇಶಾನ್ ಕಿಶನ್ ಸರ್ಪ್ರೈಸ್ಲಿ ODIಗೆ ಸೆಲೆಕ್ಟ್ ಮಾಡಿರೋದು. ಯಾಕಂದರೆ ಅವರು T20ಗೆ ಮಾತ್ರ ಆಗಿದ್ದರು. ಅವರು ಕೂಡ ಅವರ ಕರಿಯರ್ನ 2ನೇ ಶತಕ ಹೊಡಿತಾರೆ. ಅವರು ಮೊದಲೇ ಶತಕ 208 ಇವ್ರು ಬಾಂಗ್ಲಾದೇಶ ಜೊತೆ ಕೇವಲ 130 ಬಾಲಲ್ಲಿ ಹೊಡೆದಿದ್ರು. ಅದು ಒಂದು ದಾಖಲೆ ವೇಗದ ಶತಕ ಆಗಿತ್ತು. ಎರಡನೇದು ಕೂಡ ಕೇವಲ ಬಾಲ್ ಟು ಬಾಲ್ 50 ಹೊಡೆದ್ರೂ ಕೂಡ 71 ಬಾಲಲ್ಲಿ ಶತಕ ಹೊಡೆದು 79 ಬಾಲಲ್ಲಿ 125 ರನ್ನು, 7 ಸಿಕ್ಸು, 14 ಫೋರು. ಇಬ್ಬರು ಮೂರನೇ ವಿಕೆಟ್ಗೆ 200+ ರನ್ ಪಾರ್ಟ್ನರ್ಶಿಪ್ ಸಹಾಯದಿಂದ 400+ ಭಾರತ ಆಗಿದೆ ಅಂತ ಹೇಳ್ತೀವಿ. ಇನ್ನು ಕೊಟೇರಿ ಅವರು 4 ವಿಕೆಟ್ ಹೋಗಿದ್ರೆ ಈ 3 ವಿಕೆಟು ಇವರು ರಶೀದ್ ಖಾನ್ ಅವರು ಹೋಗಿದ್ದಾರೆ. ಕೊನೆಗೆ ಲಾಸ್ಟು 5 ವಿಕೆಟು ಭಾರತದ್ದು ಕಡಿಮೆ ರನ್ನಿಂದ ಹೋಯಿತು. ಏನೇ ಆಗಲಿ 400 ರೀಚ್ ಆಗಿದ್ದಾರೆ. ಭಾರತ ಸರಣಿ ಗೆಲ್ಲುತ್ತೆ. ಗಿಲ್ ಅವರ ನಾಯಕತ್ವದಲ್ಲಿ ಮೊದಲನೇ ODI ಸರಣಿ ಗೆಲ್ಲುತ್ತೆ ಅಂತ ಹೇಳ್ತಾ, ನಮ್ಮ ನ್ಯೂಜಿಲ್ಯಾಂಡು ಇನ್ನೊಂದು ಪಂದ್ಯದಲ್ಲಿ ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಟೆಸ್ಟು 53ಕ್ಕೆ 1 ವಿಕೆಟ್ ಹೋಗಿದೆ. ಆಮೇಲೆ ಅಫ್ಘಾನಿಸ್ತಾನ ಮತ್ತು ಇಂಡಿಯಾ ಎ ತಂಡಗಳ ನಡುವಿನ ಪಂದ್ಯದಲ್ಲಿ 319ಕ್ಕೆ 9 ವಿಕೆಟ್ ಹೋಗಿತ್ತು ಭಾರತದ್ದು. ಅವರು 212ಕ್ಕೆ 8 ವಿಕೆಟ್ ಹೋಗಿದ್ದಾವೆ. ಈ ಭಾರತ ಈ ಪಂದ್ಯ ಗೆಲ್ಲುತ್ತೆ, ಫೈನಲ್ಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತು ಇನ್ನು ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾದೇಶ ನಡುವಿನ ಮೊದಲನೇ T20 ಪಂದ್ಯದಲ್ಲಿ ಹೇಳ್ಕೊಳ್ಳುವಂಥ ರೆಕಾರ್ಡ್ ಯಾರ್ದು ಅರ್ಧಶತಕ ಆಗಿಲ್ಲ ಎರಡೂ ಕಡೆ. ಕೇವಲ 131 ರನ್ ಟಾರ್ಗೆಟ್ ಇತ್ತು. ಅದರಲ್ಲಿ ವಿಶೇಷ ಏನಂತಂದರೆ ಭಾರತದ ಮೂಲದ ಮೊದಲ ಆಟಗಾರ ನಿಖಿಲ್ ಚೌಧರಿ ಅವರು ಬಾಲಿಂಗಲ್ಲೂ ವಿಕೆಟ್ ಹೋಗದಿದ್ದಾರೆ, ಬ್ಯಾಟಿಂಗಲ್ಲೂ 18 ರನ್ ಕೊಡುಗೆ ನೀಡಿ ತಂಡ ಗೆಲುವಿನಲ್ಲಿ ಸಹಾಯ ಮಾಡ್ತಾರೆ ಅನ್ನೋದು ಬಿಟ್ಟರೆ, ಇನ್ನು ನಮ್ಮ ಭಾರತದಲ್ಲಿ ಇವತ್ತೊಂದು ಈ ODI ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಬಂದಿದ್ದರು. ಇವತ್ತು ಹೊಸ ಆಯ್ಕೆ. ಅದು ಬಿಟ್ಟರೆ ಪ್ರಿನ್ಸ್ ಯಾದವ್ ಅವರು ಡೆಬ್ಯೂಟೆಂಟ್ ಮೊದಲ ಪಂದ್ಯ ಆಗಿರ್ತದೆ, ಬ್ಯಾಟಿಂಗ್ ಆಡಿರ್ತಾರೆ. ಬಾಲಿಂಗಲ್ಲೂ ಕಮಾಲ್ ಮಾಡಲಿ ಅಂತ ಹೇಳ್ತಾ, ನಮ್ಮ ಮಹಿಳಾ ತಂಡ T20 ಎರಡನೇ ಪಂದ್ಯ ಇವತ್ತು ಆಡ್ತಾಯಿದೆ 7 ಗಂಟೆಗೆ. ನಮ್ಮ ಭಾರತ ಗೆಲುವು ಮತ್ತು ಮಹಿಳಾ ತಂಡದ ಗೆಲುವಿನೊಂದಿಗೆ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.